ಇದೊಂದು ಭಾಗ. ಇನ್ನೊಂದು ಕಡೆ ಇದು ಕೊಲೆಯಲ್ಲ, ಇದೊಂದು ಪೈಶಾಚಿಕ, ಭೀಕರ, ರಕ್ಕಸ, ಪಾಶವಿ, ಘನಘೋರ ಹತ್ಯೆ ಅಂತ. ಅದು ಇವೆಲ್ಲ ಪದಗಳು ವೀಕೆ ಒಂಥರ. ಅದಕ್ಕೆ ಕಾರಣಗಳು ಇದೆ. ಇಡೀ ದೇಹದ ಮೇಲೆ ಒಟ್ಟು 32 ಕಡೆ ಭೀಕರ ಗಾಯದ ಗುರುತಿದೆ. 32 ಕಡೆ ಭೀಕರ ಗಾಯದ ಗುರುತುಗಳಿದೆ ರೇಣುಕಾಸ್ವಾಮಿ ಬಾಡಿ ಮೇಲೆ. ಆಮೇಲೆ ಚೆಕ್ ಮಾಡಿದ್ರೆ ನಾವು ಇನ್ನೇನಿದೆಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿಂದ ಚೆಕ್ ಮಾಡಿದ್ರೆ ಈ ಮನುಷ್ಯ ರೇಣುಕಾಸ್ವಾಮಿ ಎನ್ನುವ ಮನುಷ್ಯ ಬದುಕಿದ್ದಾಗಲೇ ಎಡಗಣ್ಣು ದೃಷ್ಟಿ ಹೋಗಿದೆ ಆ ಮನುಷ್ಯನಿಗೆ. ಆ ಮನುಷ್ಯ ವೆನ್ ಹಿ ವಾಸ್ ಅಲೈವ್ ಹಿ ಲಾಸ್ಟ್ ಹಿಸ್ ಲೆಫ್ಟ್ ಐ ವಿಷನ್. ಈ ರೇಣುಕಾಸ್ವಾಮಿ ಎನ್ನುವ ಮನುಷ್ಯ ಬದುಕಿದ್ದ ಕಾಲದಲ್ಲೇ, ಅಂದರೆ ಆ ಶೆಡ್ಡಿಗೆ ಕರ್ಕೊಂಡು ಬಂದು ಇನ್ನೂ ಪ್ರಾಣ ಪಕ್ಷಿ ಹಾರಿ ಹೋಗಿರಲಿಲ್ಲ ಈ ಮನುಷ್ಯನಿಗೆ, ಆಗಲೇ ಈ ಮನುಷ್ಯನ ಎಡಗಣ್ಣಿನ ದೃಷ್ಟಿ ಹೊರಟೋಯ್ತು. ಯಾಕೆ? ಕಣ್ಣಿಗೆ ಏನಾದರೂ ಹೊಡೆದ್ರ ಬಿಡದ್ರ? ಅಲ್ಲ, ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರಲ್ಲ, ಆ ಎಲೆಕ್ಟ್ರಿಕ್ ಶಾಕ್ ಕಾರಣದಿಂದಾಗಿ ಈ ಮನುಷ್ಯ ಇನ್ನೂ ಜೀವಂತ ಇರಬೇಕಾದ್ರೇ ತನ್ನ ಎಡಗಣ್ಣಿನ ದೃಷ್ಟಿ ಕಳ್ಕೊಂಡ. ಎಡಗಣ್ಣು ಹೊರಟೋಯ್ತು. ಎಡಗಣ್ಣಿನ ಮೂಲಕ ಅಂಧನಾದ ಆ ವ್ಯಕ್ತಿ ಅಂತ. ಒಂದು ಕಣ್ಣು ಮಾತ್ರ ಕಾಣಿಸ್ತಾ ಇತ್ತು, ಎಡಗಣ್ಣು ಅಂಧ ಆದ ಅವನು. ಎಡಗಣ್ಣು ಹೊರಟೋಯ್ತು ಅವನಿಗೆ. ಆ ಲೆವೆಲ್ಲಿನ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿದೆ ಅಂತ. ನಾವು ಯಾಕೆ ಇದನ್ನು ಪಾಶವಿ ಕೃತ್ಯ, ಪೈಶಾಚಿಕ ಕೃತ್ಯ, ರಕ್ಕಸ ಕೃತ್ಯ, ನರರೂಪದ ರಾಕ್ಷಸರು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂಥೇಳಿ ಯಮಧರ್ಮ ಏನಾದರೂ ನಾವು ಕಾಲ್ಪನಿಕವಾಗಿ ಕೇಳಿದ್ದೀವಲ್ವ, ಯಮಲೋಕ ಇದೆಯಂತೆ, ಯಮಧರ್ಮ ಶಿಕ್ಷೆ ಕೊಡ್ತಾನಂತೆ, ಕಾದೆಣ್ಣೆಯಲ್ಲಿ ಬೇಯಿಸ್ಬಿಡ್ತಾನಂತೆ, ಅವನು ಬೆಂಕಿ ಇಟ್ಬಿಡ್ತಾನಂತೆ, ಕುದಿಸ್ಬಿಡ್ತಾನೆ, ಇದೆಲ್ಲ ಕೇಳಿದ್ದೀವಲ್ವ ನಾವು. ಯಮಧರ್ಮನಿಗೂ ಹೊಸ ಐಡಿಯಾ ಸಿಕ್ಕಿಬಿಡುತ್ತೆ ಇಲ್ಲಿ. ಒಬ್ಬ ಮನುಷ್ಯ ಹೇಗೆ ಸಾಯಿಸಬಹುದು ಇನ್ನೊಬ್ಬ ಮನುಷ್ಯನನ್ನು ವಿಕಾರವಾಗಿ, ವಿಕೃತವಾಗಿ, ಹಿಂಸಾ ವಿನೋದದಿಂದ ಹೇಗೆಲ್ಲ ಕೊಲ್ಲಬಹುದು ಅನ್ನೋದಕ್ಕೆ ಈ ಒಂದು, ಯಾರೇ ಮಾಡಿರಲಿ ಈ ಒಂದು ಕೊಲೆನ, ಒಂದು ಹೊಸ ಐಡಿಯಾ ಕೊಟ್ಬಿಡ್ತಾರೆ ಯಮಧರ್ಮನಿಗೆ. ಅಂಥ ಒಂದು ಭೀಕರಾತಿ ಭೀಕರ, ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಆಗುತ್ತಿದ್ದು. ಕೇಳಿಲ್ಲ ನಾವು ಯಾರು. ಸೇಡ್ಗೆ, ಕೋಪಕ್ಕೆ, ಸಿಟ್ಟಿಗೆ ಮಚ್ಚಲು ಹೊಡೆದಿರೋದು, ಗನ್ನು, ಇನ್ನೊಂದು ಮತ್ತೊಂದೆಲ್ಲ ಕೇಳಿಬಿಟ್ಟಿದ್ದೀವಿ. ಈ ಟಾರ್ಚರ್ ಇದೆಯಲ್ಲ, ಈ ಟಾರ್ಚರ್ ಹಿಟ್ಲರ್ ಕಾಲಕ್ಕೆಲ್ಲೋ ಕೇಳಿದ್ವಿ, ಮೊಹಮ್ಮರ್ ಗಡಾಫಿ ಕಾಲಕ್ಕೆಲ್ಲೋ ಕೇಳಿದ್ವಿ, ಇದಿ ಅಮೀನ್ ಕಾಲದಲ್ಲಿ ನಾವೇನೋ ಕೇಳಿದ್ವಿ, ಇನ್ಯಾರೋ ಸರ್ವಾಧಿಕಾರಿ ಹೀಗೆ ಮಾಡಿದಂತೆ, ಇತಿಹಾಸದ ಕ್ರೂರ ರಾಜ ಅಂತೆ, ಕೈ ಕತ್ತರಿಸ್ತಾ ಇದ್ದಂತೆ, ಇದೆಲ್ಲ ಕೇಳಿದ್ದೀವಿ. ಈ ಕಥೆ ಇದೆಯಲ್ಲ, ಇದು ಹೊಸದಿದು. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಂಥ ಸುಂದರ ರಾಜ್ಯದಲ್ಲಿ, ಅದ್ಭುತ ರಾಜ್ಯದಲ್ಲಿ ಇಂಥ ಕೊಲೆ ಬಗ್ಗೆ ನಾವು ಕೇಳಿರಲಿಲ್ಲ. ಬದುಕಿದ್ದಾಗಲೇ ಒಬ್ಬ ಮನುಷ್ಯನ ಕಣ್ಣು ಸಿಡಿದು ಹೋಗೋ ಮಟ್ಟಕ್ಕೆ, ಕಣ್ಣಿನ ದೃಷ್ಟಿನೇ ನಾಶವಾಗುವ ಮಟ್ಟಕ್ಕೆ ಅಲ್ಲಿವರೆಗೂ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದ್ರ ಮೇಲೆ ಏನು ಎಕ್ಸ್ಪ್ಲೈನ್ ಮಾಡ್ಬೋದು ಹೇಳಿ ನೋಡೋಣ ನಾವು. ಕಣ್ಣು ಸಿಡಿದು ಹೋಗುವಂತಹ ಎಲೆಕ್ಟ್ರಿಕ್ ಶಾಕ್ ಇರುತ್ತಲ್ರಿ, ಕಣ್ಣಿನ ದೃಷ್ಟಿ ಬರ್ನ್ ಆಗಿಬಿಡುವಂತಹ, ಸುಟ್ಟು ಹೋಗುವಂತಹ, ಏನೂ ಕಾಣಿಸ್ತಾ ಇರುವಂಥ ಸ್ಥಿತಿಗೆ ಆ ಮನುಷ್ಯ ಬದುಕಿದ್ದಾಗಲೇ ಹೋಗಿದ್ದ ಅಂತ ರಿಪೋರ್ಟ್ ಇರೋದಿಲ್ಲಿ. ಇನ್ನೂ ಪ್ರಾಣ ಇತ್ತು ಆ ಮನುಷ್ಯನಿಗೆ. ಜೊತೆಗೆ ಮರ್ಮಾಂಗದಿಂದ ರಕ್ತ ಸೋರಿಕೆಯಾಗಿ ಸಾವನ್ನಪ್ಪಿದ್ದಾನೆ ಅಂತ ರಿಪೋರ್ಟ್ ಇದೆ. ಮರ್ಮಾಂಗದಿಂದ ರಕ್ತ ಸೋರಿಕೆಯಾಗಿ ಸಾವನ್ನಪ್ಪಿದ್ದಾನೆ ಅಂತ ರಿಪೋರ್ಟ್. ಮರ್ಮಾಂಗದ ಮೇಲೆ ಎಷ್ಟು ಬಲವಾಗಿ ಹೊಡೆದಿರಬೇಕು, ಎಷ್ಟು ಕರೆಂಟ್ ಶಾಕನ್ನು ಬಳಸಿರಬೇಕು ಅಂತ ಪ್ರಶ್ನೆ ಇಲ್ಲಿ. ಹಾಗಾಗಿ ಈ ಕೇಸ್ ತನಿಖೆ ಡೇ ಟು ಡೇ, ಟೈಮ್ ಟು ಟೈಮ್ ಬಹಳ ತೀವ್ರವಾಗಿ, ತೀಕ್ಷ್ಣವಾಗಿ ನಡ್ಕೊಂಡು ಹೋಗ್ತಾ ಇದೆ.